Hi dear students, so welcome to another YouTube video. So this is for second year. So this is the solution for the chapter current electricity that the questions I have sent. ಅದನ್ನ ಮೋಸ್ಟ್ಲಿ ಎಲ್ಲ ಆನ್ಸರ್ ಮಾಡಿದ್ದೀರಾ. ಸೊ ಮತ್ತು ಅದೇ ಥರ ಮಾರ್ಕ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಕ್ವಶನ್, ಹೌ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ದ ಏನು ಕೇಳಿದ್ದೇನೆ, ಹೌ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ದ ಕ್ರಾಸ್ ಸೆಕ್ಷನ್ ಅಂತ ಕೇಳಿದೆ, ಹೌದಾನೆ. ಸೊ ಯಾವುದೇ ಒಂದು ಕಂಡಕ್ಟರ್ ರೆಸಿಸ್ಟೆನ್ಸ್ ನೋಡಿ, ಇಲ್ಲಿ ಎರಡು ಟರ್ಮ್ಸ್ ಯು ಶುಡ್ ರಿಮೆಂಬರ್. ಒಂದು ರೆಸಿಸ್ಟಿವಿಟಿ ಕೇಳಿದಾಗ ಬೇರೆ ಥರ ಯೋಚನೆ ಮಾಡಬೇಕು. ಇಲ್ಲಿ ಕೇಳಿದ್ರೆ ರೆಸಿಸ್ಟೆನ್ಸ್, ಸೊ ಅದಾಗ ಕೇಳಿದಾಗ ನೀನು ಬೇರೆ ಥರ ಯೋಚನೆ ಮಾಡಬೇಕು, ಹೌದಾನೆ. ಸೊ ರೆಸಿಸ್ಟಿವಿಟಿ ರೆಪ್ರೆಸೆಂಟೆಡ್ ಬೈ ರೋ, ಆಯಿತಾ. ಸೊ ರೆಸಿಸ್ಟಿವಿಟಿ ನಿಮಗೂ ಡಿಪೆಂಡ್ಸ್ ಓನ್ಲಿ ಅಪಾನ್ ದ ಟೆಂಪ್ರೇಚರ್ ಮತ್ತು ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಮಟೀರಿಯಲ್, ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ, ಆಯಿತಾ. ಸೊ ಇಲ್ಲಿ ಕೇಳಿದ್ರೆ ಹೌ ಡಸ್ ದ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಏನು ಮೇಲೆ ಡಿಪೆಂಡ್ ಆಗುತ್ತೆ? ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಏರಿಯಾ ಆಫ್ ದ ವೈರ್, ಲೆಂತ್ ಆಫ್ ದ ವೈರ್, ಮತ್ತು ಡಿಪೆಂಡ್ಸ್ ಅಪಾನ್ ಟೆಂಪ್ರೇಚರ್, ಮತ್ತು ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಮಟೀರಿಯಲ್, ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ. ನಮ್ಮ ಕ್ವಶನ್ ಏನು, ಹೌ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾಗೂ ರೆಸಿಸ್ಟೆನ್ಸು ಏನು ಸಂಬಂಧ? ರೆಸಿಸ್ಟೆನ್ಸ್ ನಾಟ್ ರೋ, ರೆಸಿಸ್ಟೆನ್ಸ್. ನೀವು ಗೊತ್ತು ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ. Since resistivity is constant, we can write ಹೌದಾನೆ, R is proportional to L by A. ಸೊ ಹಾಗಾದರೆ R resistance directly proportional to length and resistance is inversely proportional to area. ಸೊ ನೀವು ಬರೀಬೇಕು, what is the question, how does the resistance of conductor depends upon area of cross section. ನೀವು ಬರೀ just R proportional to 1 by A ಅಂತ ಬರೀ ಸಾಕಷ್ಟೆ. R proportional to 1 by A. ಅಥವಾ ಬರಿಬೋದು ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಇನ್ವರ್ಸ್ಲಿ ಆನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅವೆರಡರಲ್ಲಿ ಏನು ಬದಲು ಸರಿನೇ, ಹೌದಾನೆ. ಅದಕ್ಕೆ ಬದಲೇ ವಿಲ್ ಗೆಟ್ 1 ಮಾರ್ಕ್. ಸೊ ಈ ಥರ ಕ್ವಶನ್ ಭಾಳ ಸಲ ಕೇಳಿದ್ದಾನೆ. ಐದು ರೆಸಿಸ್ಟೆನ್ಸ್ ಕೇಳ್ತಾನೆ, ಇಲ್ಲ ರೆಸಿಸ್ಟಿವಿಟಿ ಕೇಳ್ತಾನೆ. ನೀನು ಯೋಚನೆ ಮಾಡಬೇಕು, ರೆಸಿಸ್ಟೆನ್ಸ್ ಕೇಳಿದನು, ರೆಸಿಸ್ಟಿವಿಟಿ ಕೇಳಿ ಭಾಳ ಸಲ ಕೇಳಿದಾನೆ, ಹೌದಾನೆ. ಲೆಂತ್ ಆಫ್ ವೈರ್ ಎಲ್ ಇಸ್ ಡಾಪ್ ಆಫ್ ಇನ್ಕ್ರೀಸ್ಡ್ ಇಟ್ಸ್ ಲೆಂತ್ ಬೈ 5 times, ವಾಟ್ ವಿಲ್ ಬಿ ರೆಸಿಸ್ಟಿವಿಟಿ ಅಂತ. ಅದು ನಿಮಗೆ ಗೊತ್ತು, ರೆಸಿಸ್ಟಿವಿಟಿ ಚೇಂಜ್ ಆಗಲ್ಲ, ಬಟ್ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್, ಡಿಫೈನ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ ಏನು? ಅಥವಾ ಇಟ್ಸ್ ಆಲ್ಸೋ ಕೂಡ ರೆಸಿಸ್ಟಿವಿಟಿ, ಆಗಲೇ ಬರ್ತವಲ್ಲ ಇದು ರೋ, ಹೌದಾನೆ. ಸೊ ಡೆಫಿನೇಷನ್ ಬರೀತಾರೆ, ವಾಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಹೌದಾ. ನಿಮಗೆ ಗೊತ್ತು ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ, ಮತ್ತು ಇದೇ ಫಾರ್ಮುಲಾ ಇದೆ, ಫಾರ್ ರೋ ಈಸ್ ಈಕ್ವಲ್ ಟು ಆರ್ ಇಂಟು ಎ ಬೈ ಎಲ್ ಆಗುತ್ತೆ, ಹೌದಾ. ಸೊ ಹಾಗಾದರೆ ವೆನ್ ಎ ಈಸ್ 1, ಎಲ್ ಈಸ್ 1, ದೆನ್ ರೋ ವಿಲ್ ಬಿ ಈಕ್ವಲ್ ಟು ಆರ್. ಸೊ ಇದ್ರ ಮೇಲೆ ಮಾಡ್ಬೋದು, ಹೌದಾನೆ. ಸೊ ವಾಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ರೋ, ಹೌದಾನೆ. ಸೊ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ರೋ, it is the resistance of a conductor of unit length and unit area of cross section ಅಷ್ಟೇ. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ ಆ್ಯಂಡ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಯಾವುದೊಂದು ಕಂಡಕ್ಟರ್ ಇದೆ, ಯೂನಿಟ್ ಲೆಂತ್ ಇದೆ ಮತ್ತು ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆ, ಅದರ ರೆಸಿಸ್ಟೆನ್ಸ್ನ ವಿ ಕಾಲ್ ಇಟ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ದಟ್ ಈಸ್ ಕಾಲ್ಡ್ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಅದಕ್ಕೆ ರೆಸಿಸ್ಟಿವಿಟಿ ಮೆನ್ಷನ್ ಎಸ್ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಬರಿಬೋದು ನೀನು. ಮತ್ತು ಫಾರ್ಮುಲಾ ರೋ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ, ಆರ್, ಹೌದಾನೆ. ಆರ್ ಎಲ್ ಬೈ ಎ ಆಗಲೇ ಬರೋದಲ್ಲ, ಅಥವಾ ನಿನಗೆ ಒರಿಜಿನಲ್ ಫಾರ್ಮುಲಾ ಏನೋ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಕನ್ಫ್ಯೂಸ್ ಆದರೆ ಈ ಫಾರ್ಮುಲಾ ಸ್ಟಾರ್ಟ್ ಮಾಡಿ. ಅದು ರೋ ಈಸ್ ಈಕ್ವಲ್ ಟು ಆರ್ ಎ ಬೈ ಎಲ್, ಇದು ತಪ್ಪಾದರೆ ರೋ ಈಸ್ ಈಕ್ವಲ್ ಟು ಆರ್ ಎ ಬೈ ಎಲ್, ಹೌದಾ. ಸೊ ಹೊಡೆದ ಹಾಗಾದರೆ ರೋ ಈಸ್ ಈಕ್ವಲ್ ಟು ಆರ್ ಎ ಬೈ ಎಲ್. ಸೊ ಹಾಗಾದರೆ ಯೂನಿಟ್ ಏನು, ಆರ್ ಅಂದರೆ ಓಮ್, ದ ಯೂನಿಟ್ ಫಾರ್, ಸೊ ಇದು ಓಮ್ ನೆನಪಿದ್ರೆ ಬರೀರಿ, ಓಮ್ ಪರ್ ಮೀಟರ್, ಹೌದಾ. ಈಗ ಲೆಂತಿಗೆ ಮೀಟರ್, ಇದು ಮೀಟ್ರ್ ಸ್ಕ್ವೇರು, ಸೊ ಇದು ಪರ್ ಮೀಟ್ರ್ ಆಗುತ್ತೆ. ಸೊ ದ ಆನ್ಸರ್ ಈಸ್ ಓಮ್ ಪರ್ ಮೀಟರ್. ಈ ಥರ ಏನಾದ್ರು ಬರೀ, ಅಥವಾ ಓಮ್ ಬರೋದು ಪರ್ ಮೀಟ್ರ್ ಅಂತ ಏನಾದ್ರು ಬರೀ, ಎರಡು ಬರೋದು ಸರಿನಾ, ಹೌದಾನೆ. ಸೊ ದ ಎಸ್ ಐ ಯೂನಿಟ್ ಫಾರ್ ರೆಸಿಸ್ಟಿವಿಟಿ ಆಫ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಈಸ್ ಓಮ್ ಪರ್ ಮೀಟರ್, ಓಮ್ ಪರ್ ಮೀಟರ್. ಸೊ ನೆಕ್ಸ್ಟ್ ಕ್ವಶನ್, ಡಿಫೈನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಇದು ಬರ್ದಿರ, ಹೌದಾನೆ. ಸೊ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಸೆಲ್, ಹೌದಾ. ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎಲೆಕ್ಟ್ರೋಲೈಟ್ ಆ್ಯಂಡ್ ಎಲೆಕ್ಟ್ರೋಡ್ಸ್ ಆಫ್ ಎ ಸೆಲ್. ಎಲೆಕ್ಟ್ರೋಲೈಟು ಮತ್ತು ಎಲೆಕ್ಟ್ರೋಡ್ಸು, ಅದನ್ನ ಸೆಲ್ಲ ಗೊತ್ತಲ್ಲ, ಡೆಕ್ಲಾನ್ ಸೆಲ್, ಡ್ಯಾನಿಯಲ್ ಸೆಲ್, ಈ ಥರ ಎಲೆಕ್ಟ್ರೋಡ್ಸ್ ಇರ್ತವೆ ಮತ್ತು ಇಲ್ಲಿ ಎಲೆಕ್ಟ್ರೋಲೈಟ್ ತುಂಬಿರ್ತಾರೆ. ಅವೆರಡು ಎಷ್ಟು ರೆಸಿಸ್ಟೆನ್ಸ್ ಕೊಡೋದು, ದಟ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಎಲೆಕ್ಟ್ರೋಲೈಟ್ ಮತ್ತು ಎಲೆಕ್ಟ್ರೋಲೈಟ್ ಆ್ಯಂಡ್ ಎಲೆಕ್ಟ್ರೋಡ್ ಆಫ್ ಎ ಸೆಲ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್, ಆಯಿತಾ. ಸೊ ವಾಟ್ ಈಸ್ ನೋಡ್ ಆರ್ ಜಂಕ್ಷನ್ ಅಟ್ ಎನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ನೀವು ಎಲೆಕ್ಟ್ರಿಕಲ್ ನೆಟ್ವರ್ಕ್ ನೋಡ್ ಅಂದರೆ ಏನು, ನೀವು ನೋಡಿ, ದಿಸ್ ಈಸ್ ಫೇಮಸ್ ಸರ್ಕ್ಯೂಟ್. ಯಾವ ಸರ್ಕ್ಯೂಟ್ ಇದು ನಾನು ಬರೀತಾ ಇರೋದು, ವಾಟ್ ಸರ್ಕ್ಯೂಟ್ ಇಟ್ ಈಸ್, ವಿಟ್ಸ್ಟೋನ್ ಬ್ರಿಡ್ಜ್ ಗ್ಯಾಲೋನೋಮೀಟರ್, ಹೌದಾನೆ. ಸೊ ಇಲ್ಲೆಲ್ಲ ನೋಡ್ಸ್ ಇದ್ದಾವೆ. ದಿಸ್ ಈಸ್ ಒನ್ ನೋಡ್ ಬಿ, ದಿಸ್ ಈಸ್ ಒನ್ ನೋಡ್ ಎ, ಅನದರ್ ನೋಡ್ ಡಿ, ಅನದರ್ ನೋಡ್ ಸಿ. ಸಿಕ್ಕೆಲ್ಲ ಅಂತ ಕರಿತೀವಿ, ನೋಡ್ ಅಂತ ಕರಿತೀವಿ. ಓಕೆ, ನೋಡ್ ಅಂದ್ರೇನು, ಇಟ್ ದ ಪಾಯಿಂಟ್ ಇನ್ ದ ಜಂಕ್ಷನ್ ವೇರ್ 2 or more ಕರೆಂಟ್ಸ್ ಮೀಟ್ ಅಷ್ಟೇ.
ಇಟ್ ಇಸ್ ದ ಪಾಯಿಂಟ್ ಇನ್ ದ ಜಂಕ್ಷನ್ ಅಥವಾ ಇಟ್ ಇಸ್ ದ ಪಾಯಿಂಟ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇಟ್ ಇಸ್ ದ ಪಾಯಿಂಟ್ ಬೇಕಾದ್ರೆ ಬರ್ಕೊಳ್ಳಿ. ಇಟ್ ಇಸ್ ದ ಪಾಯಿಂಟ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ವೇರ್ TW2 ಆರ್ ಮೋರ್ ಕರೆಂಟ್ಸ್ ಮೀಟ್ ಅಷ್ಟೇ. ದಟ್ ಈಸ್ ಕಾಲ್ಡ್ ಎ ನೋಡ್. ನಾನು ಯಾವತ್ತು ಎಕ್ಸಾಂಪಲ್ ಕೇಳಲ್ಲ, ಬಟ್ ಸುಮ್ಮನೆ ನಮಗೆ ಜಸ್ಟ್ ಫಾರ್ ಅವರ್ ಇನ್ಫಾರ್ಮೇಷನ್. ಹೌದಾನೆ. ಸೊ ನೆಕ್ಸ್ಟ್ ಕಿರ್ಚಾಫ್ ಜಂಕ್ಷನ್ ರೂಲ್. ಸೊ ಕಿರ್ಚಾಫ್ ಜಂಕ್ಷನ್ ರೂಲ್ ಗೊತ್ತಲ್ಲ, ಹೌದಾನೆ. ಸೊ ಕರೆಂಟ್ ಇನ್ ಎನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ದ ಆಲ್ಜಿಬ್ರೈಕ್ ಸಮ್ ಆಫ್ ಕರೆಂಟ್ ಮೀಟಿಂಗ್ ಅಟ್ ಎ ನೋಡ್ ಈಸ್ 0 ಅಷ್ಟೇ. ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ದ ಆಲ್ಜಿಬ್ರೈಕ್ ಸಮ್ ಆಫ್ ಕರೆಂಟ್ ಮೀಟಿಂಗ್ ಅಟ್ ಎ ಜಂಕ್ಷನ್ ಈಸ್ 0. 1 ಮಾರ್ಕ್. ಯಾಕಂದ್ರೆ ಒಂದು ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ನೀವು ಬರೆಯೋದು ಸಮೇಷನ್ ಆಫ್ ಡೆಲ್ಟಾ ಐ ಈಸ್ ಈಕ್ವಲ್ ಟು 0 ಅಷ್ಟೇ. ಅಥವಾ ಒಂದು ಡಯಾಗ್ರಾಮ್ ಬರೆದು ನೋಟ್ಸಲ್ಲಿದೆ, ಈ ಥರ ಒಂದು I1 I2 I3 ಹಾಕಿ ಕರೆಂಟ್ ಎಂಟ್ರಿಂಗ್ ಆರ್ ಟೇಕನ್ ಆಸ್ ಪಾಸಿಟಿವ್, ಲೀವಿಂಗ್ ಆರ್ ಟೇಕನ್ ನೆಗೆಟಿವ್. ಸೊ ಎಲ್ಲ ಕೂಡಿದ್ರೆ I1 I2 ಮಾಡಿದ್ರೆ ಇಲ್ಲಿ ಗೆಟ್ 0. ಅದನ್ನು ಬರೆದ್ರೆ ಆಯ್ತು. 2 ಮಾರ್ಕ್ಸಿಗೆ ಕೇಳಿದ್ರೆ 1 ಮಾರ್ಕ್ ಕೇಳಿದ್ರೆ ಅಷ್ಟೇ ಸಾಕು. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜಂಕ್ಷನ್ ರೂಲ್ is the law of conservation of charges. ಹೌದಾನೆ. ಸೊ ಜಂಕ್ಷನ್ ರೂಲ್ ಇಸ್ ನಥಿಂಗ್ ಬಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಅದು ನೆನಪಿರಬೇಕು. ಹೌದಾನೆ. ಸೊ ಹಾಗಾದ್ರೆ ವಾಟ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ KVL, ಕಿರ್ಚಾಫ್ ವೋಲ್ಟೇಜ್ ರೂಲ್. ಕಿರ್ಚಾಫ್ ವೋಲ್ಟೇಜ್ ರೂಲ್ ಗೊತ್ತಾರೆ ಯಾರು? ವಾಟ್ ಇಸ್ ಕಿರ್ಚಾಫ್ ವೋಲ್ಟೇಜ್ ರೂಲ್? The algebraic sum of changes in the potential is 0. The algebraic sum of changes in the potential is 0. That is called Kirchhoff voltage rule. The algebraic sum of current at a junction is 0. That is called Kirchhoff current rule. So current rule ಅಥವಾ that is also called as junction rule. It is also called as current rule ಅಥವಾ Kirchhoff first rule. ಇದು ಸೆಕೆಂಡ್ ಲಾ ಏನಂತ ಹೇಳುತ್ತೆ? The algebraic sum of changes in the potential around any closed path of an electrical circuit involving resistors and cells in a loop is 0. ಅದು ಡೆಲ್ಟಾ summation of delta V is equal to 0. This is second rule. ಹೌದಾನೆ. ಸೊ what is the significance of Kirchhoff first rule? It is nothing but the law of conservation of energy. ಹೌದಾನೆ. ಸೊ it is nothing but the law of conservation of charge. ಫಸ್ಟ್ ರೂಲು. ಸೆಕೆಂಡ್ ರೂಲ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನೆನಪಿರಬೇಕು. ಹೌದಾನೆ. ಸೊ ಇಟ್ ಇಸ್ ಅಬೌಟ್ ದ ಕಿರ್ಚಾಫ್ ರೂಲ್ಸ್. ವೆರಿ ಇಂಪಾರ್ಟೆಂಟ್ ರೂಲ್ಸ್. ಆಯಿತಾ? ಸೊ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇದೆ ಕಿರ್ಚಾಫ್ ಲೂಪ್ ರೂಲ್ ಆಯಿತು. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ KVL ಅಂದರೆ ವೋಲ್ಟೇಜ್ ರೂಲ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. 1 ಮಾರ್ಕ್ ಕ್ವಶನ್ ಆಯ್ತು. ಇವಾಗ ಕಮ್ ಫಾರ್ ದ 2 ಮಾರ್ಕ್ಸ್ ಕ್ವಶನ್. ಆಯ್ತಾನೆ. ಸೊ 2 ಮಾರ್ಕ್ಸ್ ಕ್ವಶನ್ ಇದನ್ನೆಲ್ಲ ಬರೀತೀರ. ಡ್ರಿಫ್ಟ್ ವೆಲಾಸಿಟಿ, ರಿಲ್ಯಾಕ್ಸೇಷನ್ ಟೈಮ್. ಆಯಿತಾ? ಸೊ ಎಲ್ಲ ಡೆಫಿನೇಷನ್ ಕಲೀರಿ. ಸೊ ಅದನ್ನೇ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಡೆಫಿನೇಷನ್, ರೈಟ್ ದ ಡೆಫಿನೇಷನ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ರಿಲ್ಯಾಕ್ಸೇಷನ್ ಟೈಮ್, ರೈಟ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಒಂದು 2-3 ಬರೀ. ಇಟ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಎಂಥದ್ದು? ಕಂಡಕ್ಟರ್ಸ್. ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿ ಕಂಡಕ್ಟರ್ಸ್ ಮತ್ತು ವ್ಯಾಕ್ಯೂಮ್ ಟ್ಯೂಬ್ಸ್ ಆ ಥರ. ಸೊ ಇಟ್ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಓಮಿಕ್ ಡಿವೈಸ್, ನಾನ್ ಓಮಿಕ್ ಡಿವೈಸ್. ಇದು ಆ ಥರ. ಸೊ ದ ರಿಲೇಷನ್ ಬಿಟ್ವೀನ್ E and I ಈಸ್ ನಾಟ್ ಯುನಿಕ್. ಅದೆಲ್ಲ ಬರ್ಸಿನಲ್ಲ ನೋಟ್ಸಲ್ಲಿ, ಅದನ್ನೆಲ್ಲ ಬರೀ. ಹೌ ಡು ದ ರೆಸಿಸ್ಟೆನ್ಸ್ ಆಫ್ ಎ ಗುಡ್ ಕಂಡಕ್ಟರ್ and semiconductor vary with increase in temperature. ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ. ಹೌದಾನೆ. ಸೊ ಫಾರ್ ಎ ಕಂಡಕ್ಟರ್ ನೀನು ಬರೀತೀಯ ಫಸ್ಟ್ ಒನ್. ಆಯಿತಾ? ಫಸ್ಟ್ ಒನ್ ಫಾರ್ ಕಂಡಕ್ಟರ್. ಆಯಿತಾ? ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಆಯಿತಾ? ಫಾರ್ ಸೆಮಿ ಕಂಡಕ್ಟರ್ಸ್ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಡಿಕ್ರೀಸಸ್. ಅಷ್ಟೇ. ಕಂಡಕ್ಟರ್ ಆದರೆ ಟೆಂಪ್ರೇಚರ್ ಜಾಸ್ತಿ ತಕ್ಷಣ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಎರಡೂ ಇನ್ಕ್ರೀಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಬಟ್ ಇನ್ ಕೇಸ್ ಆಫ್ ಸೆಮಿ ಕಂಡಕ್ಟರ್ ಲೈಕ್ ಸಿಲಿಕಾನ್ ಅಂಡ್ ಜರ್ಮೇನಿಯಮ್, ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಡಿಕ್ರೀಸಸ್. ದಟ್ಸ್ ವೈ ದೇ ಆರ್ ಹ್ಯಾವಿಂಗ್ ದ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್, ಅಲ್ಫಾ ನೆಗೆಟಿವ್. ಅದಕ್ಕೆ ಫಾರ್ ಸೆಮಿ ಕಂಡಕ್ಟರ್ಸ್ಗೆ. ಅದೇ ಫಾರ್ ಕಂಡಕ್ಟರ್ಸ್ ಫಾರ್ ಕಂಡಕ್ಟರ್ಸ್ ಅಥವಾ ಅಲಾಯ್ಸ್ ಅಲ್ಫಾ ಈಸ್ ಪಾಸಿಟಿವ್. ಯಾಕಂದರೆ ಆಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸ್. ದೇರ್ಫೋರ್ ಅಲ್ಫಾ ಈಸ್ ಪಾಸಿಟಿವ್. ಅಲ್ಫಾ ಈಸ್ ಕಾಲ್ಡ್ ಆಸ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಹೌದಾನೆ. ಬಟ್ ಫಾರ್ ಸೆಮಿ ಕಂಡಕ್ಟರ್ಸ್ ಅಲ್ಫಾ ಈಸ್ ನೆಗೆಟಿವ್. ಯಾಕೆ ಕಡಿಮೆ ಆಗುತ್ತೆ ಅಂತ ನಿಮಗೆ ಗೊತ್ತು? ಬಿಕಾಸ್ ಯು ನೋ ಬ್ಯಾಂಡ್ ಥಿಯರಿ. ಅದೇ ಲಾಸ್ಟ್ ಚಾಪ್ಟರ್ ಓದಿದ್ವಿ, ಅದು ಬೇಕಾದ್ರೆ ಕಡಿಮೆ ಆಗುತ್ತೆ. ಆಯ್ತಾನೆ. ಸೊ ನೋಡಿ ದ ನೆಕ್ಸ್ಟ್ ಕ್ವಶನ್. ರೈಟ್ ದ ಲಿಮಿಟೇಷನ್ ಆಯಿತು. ವಾಟ್ ಆರ್ ಓಮಿಕ್ ಆ್ಯಂಡ್ ನಾನ್ ಓಮಿಕ್ materials or devices? So the materials which obey Ohm's law are called as ohmic devices. 1 mark. Example, conductors. The materials which do not obey Ohm's law are called as non-ohmic devices. Example, semiconductors or vacuum tubes. Next, distinguish between terminal potential difference and EMF. Terminal potential difference EMF ಏನು ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತು EMF. ಹೌದಾನೆ. ಸೊ ಈ ಥರ ಒಂದೇನಾದ್ರು ಏನು ಕೇಳಿದಾಗ, ಡಿಫ್ರೆನ್ಸ್ ಕೇಳಿದಾಗ ಕಾಲಮ್ ಮಾಡಿ. ಹೌದಾನೆ. ಮೇಕ್ 2 ಕಾಲಮ್ಸ್. 2 ಕಾಲಮ್ ಮಾಡಿ, ಒಂದರಲ್ಲಿ EMF ಬರೀರಿ, ಇನ್ನೊಂದು ಕಡೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರೀರಿ. ಆಯಿತಾ? ಸೊ ಮೋಸ್ಟ್ಲಿ ಯಾವತ್ತೂ ಕೇಳಿಲ್ಲ ಇದನ್ನ, ಬಟ್ ನಮಗೆ ಗೊತ್ತಿರ್ರಿ. ಯಾಕಂದರೆ ಮುಂದೆಲ್ಲ ನೀನು
ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಅಥವಾ BSc ಎಲೆಕ್ಟ್ರಾನಿಕ್ಸು ಫಿಸಿಕ್ಸ್ ಓದೋದು ಇದೆಲ್ಲ ಬೇಕಾಗುತ್ತೆ ಹೌದಾನೆ. ಸೊ ಒಂದು ಕಡೆ EMF, ಇನ್ನೊಂದು ಟರ್ಮಿನಲ್ PD ಹೌದಾನೆ. ಏನು ರಿಲೇಷನ್ ಅಂತ ಪೊಟೆನ್ಷಿಯಲ್ ಡಿಫ್ರೆನ್ಸ್ PD. ಸೊ ನೋಟ್ಸಲ್ಲಿದೆ ಇದೆಲ್ಲ ಹೌದಾನೆ. ಸೊ EMF ಡೆಫಿನೇಷನ್ ಬರ್ಕೋಣ. ಫಸ್ಟ್ ಒನ್ ಡೆಫಿನೇಷನ್, ವಾಟ್ ಇಸ್ EMF? It is the maximum potential difference between two electrodes of a cell when the cell is in open circuit. It is the maximum potential between two electrodes of a cell when cell is in open circuit. ನಿನಗೆ ಗೊತ್ತೊಂದು ಸೆಲ್ ಇರುತ್ತೆ, ಈ ಥರ ಇಲ್ಲೊಂದು ಎಲೆಕ್ಟ್ರೋಡ್ ಇರುತ್ತೆ, ಇಲ್ಲೊಂದು ಎಲೆಕ್ಟ್ರೋಡ್ ಇರುತ್ತೆ ಹೌದಾನೆ. ಓಪನ್ ಸರ್ಕ್ಯೂಟ್ ಅಂದರೆ ಏನು ಕನೆಕ್ಟ್ ಆಗಿರಲ್ಲ ನಮ್ಮ ಹೊರಗೆ, ಆವಾಗ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಕಾಲ್ಡ್ EMF ಹೌದಾನೆ. ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್? It is the potential difference between 2 points is the difference in potential between those 2 points in a closed circuit ಹೌದಾನೆ. ಯಾವುದೊಂದು ಸರ್ಕ್ಯೂಟ್ ಇದೆ ಈ ಥರ ಹೌದಾನೆ, ಯಾವುದೇ ಎರಡು ಪಾಯಿಂಟ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಇನ್ ಪೊಟೆನ್ಷಿಯಲ್ ವಿ ಕಾಲ್ಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಟ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಇನ್ ಎ ಕ್ಲೋಸ್ಡ್ ಸರ್ಕ್ಯೂಟ್. ನೆಕ್ಸ್ಟ್ ಎರಡನೇದು, ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಅದು EMF ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಹೌದಾ. ಬಟ್ ಆ ಕಡೆದು ಇಟ್ ಡಿಪೆಂಡ್ಸ್ ಅಪಾನ್ ದ ರೆಸಿಸ್ಟೆನ್ಸ್ between 2 points. It depends upon the resistance between 2 points. It is independent of resistance between 2 points ಹೌದಾನೆ. ನೆಕ್ಸ್ಟ್ EMF ಡಿಪೆಂಡ್ಸ್ ಅಪಾನ್ ಎಲೆಕ್ಟ್ರೋಲೈಟ್ ಮತ್ತು ಎಲೆಕ್ಟ್ರೋಡ್. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಎಲೆಕ್ಟ್ರೋಲೈಟ್ ಮತ್ತು ಎಲೆಕ್ಟ್ರೋಡ್ ಆಫ್ ಎ ಸೆಲ್. ಸೊ ನೆಕ್ಸ್ಟ್ EMF ಈಸ್ ಎ ಕಾಸ್, ಹೇಳಿದ್ದೇನಂತ, ಇಟ್ ಈಸ್ ಎ ಎಫೆಕ್ಟ್. ಇಟ್ ಈಸ್ ಎ ಎಫೆಕ್ಟ್ ಹೌದಾನೆ. ನೆಕ್ಸ್ಟ್ ದಿಸ್ ಟರ್ಮ್ ಇಸ್ ಯೂಸ್ ಫಾರ್ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಸೋರ್ಸ್ಗೆ ಅಂದರೆ ಬ್ಯಾಟ್ರಿಗೆ ಯೂಸ್ ಮಾಡ್ತಾರೆ ಈ ಟರ್ಮ್ನ ಹೌದಾನೆ. ಇಟ್ ಈಸ್ ಮೆಜರ್ಡ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಇನ್ ದ ಸರ್ಕ್ಯೂಟ್. ಅಷ್ಟು ಈ ಡಿಫ್ರೆನ್ಸ್ನ ನೀವು ಕಲೀರೋ 3-4 ಕಲ್ತ್ಗಳಿಂದ ಹೆಂಗೆ ಹೇಳಿದ್ದು ಅದೇ ಥರ ಬರ್ಕೊಂಡು ಹೋಗಿ ಯು ಕ್ಯಾನ್ ಲರ್ನ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಎಲ್ಲ ಏನು EMF ಮತ್ತು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. EMF ಮತ್ತು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನೀನು ಡಿಫ್ರೆನ್ಸ್ನ ಮಾಡ್ಬೋದು ಆತಾನೆ. ಸೊ ನೆಕ್ಸ್ಟ್ ಇದೆ ಡಿಸ್ಟಿಂಗ್ವಿಷನ್ ಆಯ್ತು. ನೆಕ್ಸ್ಟು 3 ಮಾರ್ಕ್ಸ್ ಎಲ್ಲ ನೀವು ಮಾಡ್ತೀರಾ, ಇನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೋಲ್ಲ, ಇಟ್ ಇಸ್ ವೇಸ್ಟ್ ಆಫ್ ಟೈಮ್ ಹೌದಾ. ಎಲ್ಲ ನೋಟ್ಸಲ್ಲಿದೆ. ಸೊ ಜಸ್ಟ್ ಐ ವಿಲ್ ಬ್ರೀಫ್ ಇಟ್ ಹೌದಾ. ಸೊ ನೆಕ್ಸ್ಟ್ ಇದೇನು 3 ಮಾರ್ಕ್ಸ್, ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ I is equal to NeAVD. ಅದನ್ನು ಆಯಿತಾ, ಅದನ್ನು ಮಾಡಿ ಅಂತ ಹೇಳಿದ್ದೇನೆ. ನೆಕ್ಸ್ಟ್ ಡಿರೈವ್ E is equal to J into ρ ಅಥವಾ J is equal to ಸಿಗ್ಮಾ E ಅಂದರೆ ಡಿರೈವ್ ಮಾಡಿ ಅಂತ ಹೇಳಿ ಮಾಡ್ತೀರಾ, ಅದೆಲ್ಲ ನೋಟ್ಸಲ್ಲಿದೆ ಹೌದಾನೆ. ಸೊ ನೆಕ್ಸ್ಟ್ ಇದೆ 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ ಕ್ವಶನ್ ನೋಡಿ, ಡಿರೈವ್ ದ ರಿಲೇಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆರ್ ಡಿರೈವ್ E is equal to Ne squared tau by m ವೇರ್ ದ ಸಿಂಬಲ್ಸ್ ಹ್ಯಾವ್ ಮೀನಿಂಗ್ ಆಯಿತಾ, ಅದನ್ನು ಮಾಡಿ. ಸ್ಟೇಟ್ ಓಮ್ಸ್ ಲಾ ಸ್ಟೇಟ್ ಮಾಡ್ತೀರಾ. ಅಸ್ಯೂಮಿಂಗ್ ದ ಕರೆಂಟ್ ಬಿಟ್ವೀನ್ ಟರ್ಮ್ಸ್ ಹೌದಾ. ಅಸ್ಯೂಮಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಡೆಡ್ಯೂಸ್ ಓಮ್ಸ್ ಲಾ, ಇದೆಲ್ಲ ನೋಟ್ಸಲ್ಲಿದೆ ಮಾಡಿ. ಡಿಸ್ಕಸ್ ದ ಗ್ರೂಪಿಂಗ್ ಆಫ್ ಸೆಲ್ಸ್ ಇನ್ ಸೀರೀಸ್ ಮತ್ತು ಸೆಲ್ಸ್ ಇನ್ ಪ್ಯಾರಲಲ್ ಕರಿಯರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮತ್ತು ಎಫೆಕ್ಟ್ EMF. ಅರೈವ್ ಅಟ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ಬ್ರಿಡ್ಜ್, ವೆರಿ ಇಂಪಾರ್ಟೆಂಟ್. ಅದು obtain the expression for equivalent EMF and internal resistance of 2 cells connected in parallel ಮತ್ತು ಸೀರೀಸ್ ಎರಡು ಕರೀರಿ. ಸೊ ಇವಾಗ ಬಂದ್ಬಿಡೋಣ ಪ್ರಾಬ್ಲಮ್ಸ್ ಆಯಿತಾ. ನೋಡಿ ಫಸ್ಟ್ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ನಂಬರ್ 22. ಪ್ರಾಬ್ಲಮ್ ಬರ್ಕೊಂಡಿದ್ದೀರ ನೀವೆಲ್ಲ ಆಯಿತಾ. ನೋಡಿ ಪ್ರಾಬ್ಲಮ್ ಓದ್ಬಿಡ್ತೀನಿ. ಎ ಯೂನಿಫಾರ್ಮ್ ಕಾಪರ್ ವೈರ್ ಆಫ್ ಲೆಂತ್ 2 ಮೀಟರ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟು 5 × 10⁻⁻7 ಮೀಟರ್ ಸ್ಕ್ವೇರ್ ಕ್ಯಾರೀಸ್ ಎ ಕರೆಂಟ್ ಆಫ್ 2 ಆಂಪಿಯರ್ ಆಯಿತಾ. ಅಸ್ಯೂಮಿಂಗ್ ದಟ್ ದೇರ್ ಆರ್ 8 × 10⁸ ಅಂತಿದೆ, 10⁻28 ಮಾಡಿ, ಅದಕ್ಕೆ ನಾನು ಆಲ್ರೆಡಿ ಕರೆಕ್ಷನ್ ಹಾಕಿದ್ದೆ ಇದು. ಸೊ ಇಟ್ ಈಸ್ ನಾಟ್ 10⁸, ಇಟ್ ಈಸ್ 8 × 10⁻28, 8 × 10⁻28 ಆಯಿತಾ. ಸೊ ಇಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಫ್ರೀ ಎಲೆಕ್ಟ್ರಾನ್ಸ್ ಪರ್ ಮೀಟರ್ ಕ್ಯೂಬ್ ಆಫ್ ಕಾಪರ್, ಕ್ಯಾಲ್ಕುಲೇಟ್ ದ ಡ್ರಿಫ್ಟ್ ವೆಲಾಸಿಟಿ, ಹೌ ಮಚ್ ಟೈಮ್ ವಿಲ್ ದ ಎಲೆಕ್ಟ್ರಾನ್ಸ್ ಟೇಕ್ ಟು ಡ್ರಿಫ್ಟ್ ಫ್ರಮ್ ಒನ್ ಎಂಡ್ ಆಫ್ ದ ವೈರ್ ಟು ಅನದರ್ ಎಂಡ್. ಸೊ ಇದನ್ನು ಮಾಡ್ಬೋದು ಆಯ್ತಾನೆ. ಸೊ ವಿ ಕ್ಯಾನ್ ಸಾಲ್ವ್ ಇಟ್. ಸೊ ನಾನು ಸಾಲ್ವ್ ಮಾಡಿದ್ದೀನಿ, ಇದು ನೋಟ್ಸಲ್ಲಿ ಮಾಡಿದ್ದೀನಿ ಅದನ್ನು ನೋಡಿಲ್ಲಿದೆ ಸೊಲ್ಯೂಷನ್. ಗಿವನ್ ಬರಿತೀರಾ ಎಲ್ಲ ಪಟ ಈಸಿ. ಸೊ ಗಿವನ್ ದ ಲೆಂತ್ ಆಫ್ ದ ವೈರ್ ಎಷ್ಟಿದೆ ಆಯಿತಾ. ಸ್ವಲ್ಪ ಈ ಕಡೆ ಮಾಡ್ತೀನಿ, ನೀವು ಮಾಡಿದ್ದೀರಾ ಕಂಪೇರ್ ಮಾಡಿ, ನೋಟ್ಸಲ್ಲಿದೆ ಹೌದು ತಾನೆ. ಗಿವನ್ ಲೆಂತ್ ಆಫ್ ದ ವೈರ್ 2 ಮೀಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 5 × 10⁻⁻7 ಮೀಟರ್ ಸ್ಕ್ವೇರ್, ಕರೆಂಟ್ 2 ಆಂಪಿಯರ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೋಡಿ 8 × 10⁻28 ಪರ್ ಮೀಟರ್ ಕ್ಯೂಬ್, ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಮತ್ತು ಟೈಮ್ ಎಷ್ಟು ಅಂತ. ಸೊ ನಿಮಗೆ ಇವತ್ತು I is equal to NeAVD ಅಥವಾ ENAVD. I is equal to ENAVD. ಸೊ ದೇರ್ ಫಾರ್ VD is equal to I divided by ENA. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. I is 2 ಆಂಪಿಯರ್. E ಅಂದರೆ ಚಾರ್ಜ್ ಆನ್ ದ ಎಲೆಕ್ಟ್ರಾನ್ is 1.6 × 10⁻⁻19 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಇಲ್ಲಿ ಮಧ್ಯೆ ಮಾಡಿದ್ದೀನಿ.
n the number of electrons per ಅಥವಾ atoms per unit volume, that is 8 into 10 power of 8, 28. ನೆಕ್ಸ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 5 10 power of -7 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಇಫ್ ಯು ಕ್ಯಾಲ್ಕುಲೇಟ್ ಹೌ ದ ಆನ್ಸರ್ ಬರುತ್ತೆ 0.0312 and 10 power of -2 meter per second. ಈಗ ಡ್ರಿಫ್ಟ್ ವೆಲಾಸಿಟಿ ಮೀಟ್ರ್ ಪರ್ ಸೆಕೆಂಡ್ ಆಯ್ತಾನೆ. ನೆಕ್ಸ್ಟ್ ಹಾಗಾದರೆ ಒಂದು ಎಂಡಿಂದ ಕಾಪರ್ ವೈರ್ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಎಷ್ಟು ಟೈಮ್ ತಗೊಳುತ್ತೆ ಎಲೆಕ್ಟ್ರಾನ್ ಅಂತ ಹೇಳಿದೆ ಹೌದಾನೆ. ನೀವು ವೆಲಾಸಿಟಿ ಡಿಸ್ಟೆನ್ಸ್ ಬೈ ಟೈಮ್, ದೇರ್ ಫಾರ್ ಟೈಮ್ ಇಸ್ ಈಕ್ವಲ್ ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಸೊ ಡಿಸ್ಟೆನ್ಸ್ ಎಷ್ಟಿದೆ 2 meter ಇದೆ ಲೆಂತ್ ಆಫ್ ದ ವೈರ್. ವೆಲಾಸಿಟಿ ವಿತ್ ಡ್ರಿಫ್ಟ್ ವೆಲಾಸಿಟಿ ಸಬ್ಸ್ಟಿಟ್ಯೂಟ್ ಮಾಡಿ ಎರಡನ್ನ ಡಿವೈಡ್ ಮಾಡಿ ಯು ವಿಲ್ ಗೆಟ್ ದಟ್ ವಿಲ್ ಬಿ ಈಕ್ವಲ್ ಟು ಸಮ್ 6400 ಸೆಕೆಂಡ್. ನೋಡಿ ಅಂದರೆ 2 ಮೀಟ್ರ್ ಉದ್ದ ಇರ್ತಕ್ಕಂಥ ಕಾಪರ್ ವೈರ್ನಿಂದ 2 ಮೀಟ್ರ್ ಉದ್ದ ಬೇಕಾದ್ರೆ ಅಳತೆ ಮಾಡೋದು ಮನೇಲಿ, ಅಷ್ಟುದ್ದ ಕಾಪರ್ ವೈರಿಂದ ಎಲೆಕ್ಟ್ರಾನ್ ಈ ತುದಿ ಹೋಗಿ 6400 ಸೆಕೆಂಡ್ ತಾಣುತ್ತೆ. ಭಾಳ ಟೈಮ್ ಇದೆ, ಬಿಗ್ ಟೈಮ್ ಹೌದಾನೆ. ಒಂದು ಗಂಟೆ 3600, ಹೆಚ್ಚು ಕಮ್ಮಿ 1.25 ಗಂಟೆ ತಾಣುತ್ತೆ ಇಲ್ಲಿಂದ ಈ ತುದಿ ಹೋಗಿ. ಅಂದರೆ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಆರ್ಡರ್ ಆಫ್ 10 power of -2 meter ಹೌದಾನೆ. ಸೊ ದೇರ್ ಫೋರ್ ಇಟ್ ಟೇಕ್ಸ್ 6400 ಸೆಕೆಂಡ್. ಸೊ ಎಡಿ ಕಂಡಿಡಿದ್ರೆ 3 marks, ಇದನ್ನು ಮಾಡಿದರೆ 2 marks. ಅದನ್ನ ಬರೀ ಫಾರ್ಮುಲಾ ಬರೆದಿದ್ರೆ 1 mark, ಯೂನಿಟ್ ತಪ್ಪಿದರೆ -1 mark ಆಯಿತಾ. ಸೊ ಯು ಕ್ಯಾನ್ ಡೂ ಇಟ್. ಸೊ ನೆಕ್ಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಪ್ರಾಬ್ಲಮ್ ನಂಬರ್ 23. ಪ್ರಾಬ್ಲಮ್ ನಂಬರ್ 23. 2 cells of EMF 6 volt and 4 volt ಇದೇ ಥರ ಪ್ರಾಬ್ಲಮ್ ಇದೆ, ಬಟ್ ನಂಬರ್ ಚೇಂಜ್ ಮಾಡಿದ್ದೀವಿ ಇಲ್ಲಿ. ಹ್ಯಾವಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್ 3 ohm and 2 ohm respectively are connected in parallel so as to send the current through the external resistance of 8 ohm. ನಮ್ಮ ಪ್ರಾಬ್ಲಮ್ 10 ohm ಇದೆ, ಇಲ್ಲಿ 8 ohm ಮಾಡಿದ್ದಾನೆ. ಇನ್ ದ ಸೇಮ್ ಡೈರೆಕ್ಷನ್, ಪ್ರಾಬ್ಲಮ್ ಸೇಮ್. ನಾವೇನು ಮಾಡಿದ್ವಿ, ಕ್ಯಾಲ್ಕುಲೇಟ್ ದ ಟೋಟಲ್ ಕರೆಂಟ್ ಅಂತ ಹೇಳಿದ್ವಿ ನಾವು ಕ್ಲಾಸಲ್ಲಿ ಮಾಡಿರೋ ಪ್ರಾಬ್ಲಮಲ್ಲಿ. ಬಟ್ ಇಲ್ಲೇನಿದೆ, ನಾನು ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ಈಚ್ ಸೆಲ್. ಹಾಗಾದ್ರೆ ಪ್ರತಿ ಒಂದು ಸೆಲ್ಲಿಂದ ಎಷ್ಟು ಕರೆಂಟ್ ಹೋಗ್ತಾ ಇದೆ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಹಾಗಾದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಕ್ರಾಸ್ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದೇನೆ. ಸೊ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ಇಟ್. ನೋಡಿ ಈ ಥರ ಆಯಿತಾ. ಸೊ ಯು ಹ್ಯಾವ್ ಡನ್ ಇಟ್. ಸೊ ಸ್ಟಾಪ್ ದ ನೋಡ್ಬೇಕಾದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡೋಣ. ಡಯಾಗ್ರಾಮ್ ಬರ್ಕೊಳ್ಳಿಕ್ಕೆ ನೋಡಿ ಈ ಥರ 2 ಸೆಲ್ ಇದೆ, 2 cells ಹೌದಾನೆ. ಸೊ 1 cell ಇಲ್ಲಿದೆ, ದಿಸ್ ಫಸ್ಟ್ ಸೆಲ್, ದಿಸ್ ಸೆಕೆಂಡ್ ಸೆಲ್. ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಸೋ ಆಸ್ ಟು ಸೆಂಡ್ ದ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ನೋಡಿ ಅಂದರೆ ಮತ್ತು ಈ ಥರನೇ ಕನೆಕ್ಟ್ ಮಾಡಬೇಕು, ಮೇಲ್ಗಡೆ ಮಾಡಿದ್ರಲ್ಲ ಈ ಥರ. ಈಗ ಇದರಿಂದ ಪಾಸಿಟಿವಿಂದ ಕನೆಕ್ಟ್ ಬಿಟ್ಟರೆ ಹಿಂಗೆ ಪಾಸಿಟಿವಿಂದ ಆಗುತ್ತೆ. ಇಲ್ಲಿ ಮತ್ತೆ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿ ಎರಡು ಕೂಡಿ ಹಿಂಗೆ ಬರ್ತಾವೆ ಈ ಥರ ಡಯಾಗ್ರಾಮ್. ಮತ್ತು ನೀನು ಈ ಥರ ಮಾಡಿ ಇನ್ನೊಂದನ್ನು ಈ ಥರ ಮಾಡಿದ್ರೆ ತಪ್ಪು, ಯಾಕಂದರೆ ಇದು ಈ ಥರ ಕರೆಂಟ್ ಸೆಂಡ್ ಮಾಡಿ ಈ ಥರ ಕರೆಂಟ್ ನಾವು ತಪ್ಪಿದೆ ಹೌದು. ಆಮೇಲೆ ಪ್ರಕಾರ ಸೊ ಆಸ್ ಟು ಸೆಂಡ್ ಬೋತ್ ದ ಕರೆಂಟ್ ಇನ್ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ರೆ, ಸೊ ಮೇಲ್ಗಡೆ ಮಾಡಿದವಲ್ಲ ಅದೇ ಥರ ನೀನು ಸರ್ಕ್ಯೂಟ್ ಕನೆಕ್ಷನ್ ಬರೀಬೇಕು. ಅದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನೋಡಿ ಇಲ್ಲಿ 8 ohm ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಬೇಕಾದ್ರೆ ನೀನು ಇಲ್ಲೂ ಮಾಡ್ಬೋದು, ಬಟ್ ನಾವು ಸಿಂಪ್ಲಿಫೈಗೆ ಅಲ್ಲಿ ಮಾಡಿದ್ದೀನಿ. ನೋಟ್ಸಲ್ಲಿದೆ ಇದೇ ಥರ ಪ್ರಾಬ್ಲಮ್ ಇದೆ ಹೌದಾನೆ. ಸೇ ದ ಫಸ್ಟ್ ಸೆಲ್ 6 volt in EMF, 3 ohm internal resistance, 4 volt, 2 ohm ಬರೆದಿ ε1 and the EMF of the first cell in ε2, EMF second cell R1, internal resistance first cell R2, internal resistance second cell, external resistance R calculate ಮಾಡಿದ್ದೀನಿ ಹೌದಾನೆ. So let this first cell sends a current I1 in this direction, it will send second cell sends a current I2 in this direction. ಸೊ ಎರಡು ಏನು ಮಾಡ್ತೇವೆ, ನೋಡಲ್ಲಿ ಬಂದು ನೋಡ್ ದಿಸ್ ಎ ನೋಡ್, ಅದು ಎರಡು ಕೂಡಿ ಇಟ್ ಬಿಕಮ್ಸ್ ಟೋಟಲ್ ಕರೆಂಟ್ I, ದಟ್ ವಿಲ್ ಬಿಕಾಲ್ಡ್ I1 + I2 ಆಗಿ ಈ ಕಡೆ ಹೊರ ಬರುತ್ತೆ. ಅವನ ಕ್ವಶನ್ ಏನು, ಸೊ ವಾಟ್ ಇಸ್ ದ ಎಂಥದ್ದು ಕರೆಂಟ್ ಥ್ರೂ ಈಚ್, ಅಂದರೆ I1 I2 ಕ್ಯಾಲ್ಕುಲೇಟ್ ಮಾಡಿ ಅಂತ. ವಾಟ್ ಇಸ್ ದ ಕರೆಂಟ್ ಥ್ರೂ ಈಚ್ ಸೆಲ್ ಆ್ಯಂಡ್ ಮತ್ತು ಎಫೆಕ್ಟಿವ್ EMF ಮತ್ತು ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದೇನೆ. ಸೊ ನಾವು ಮಾಡಿದ್ವಿ, ನಾವು ಬರೀ I ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು ಪ್ರಾಬ್ಲಮಲ್ಲಿ ಟೋಟಲ್ ಕರೆಂಟ್. ಬಟ್ ಇಲ್ಲಿ I1 I2 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದೇನೆ, ಸ್ವಲ್ಪ ಡಿಫ್ರೆಂಟ್ ಇದೆ ನೋಡೋಣ ಹೌದಾನೆ. ಸೊ ಫಸ್ಟ್ ಏನು ನೋಡಿ, ಈ ಥರ ಪ್ರಾಬ್ಲಮ್ ಕೊಟ್ಟಾಗ ನೀವು ಫಸ್ಟು ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಆಯಿತಾ. ನೋಡಿ ಮಾಡಿದ್ದೀನಿ ಇಲ್ಲಿ ಆಯಿತಾ. ನೋಡಿ ಸೊಲ್ಯೂಷನ್, ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ಸ್ ಇನ್ ಪ್ಯಾರಲಲ್. ಎರಡು ಸೆಲ್ಸ್ ಪ್ಯಾರಲಲ್ ಇದಾವಲ್ಲ, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ 2 ohm ಇದೆ, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ 3 ohm ಇದೆ. ಅವಾಗ ಎರಡದು ಪ್ಯಾರಲಲ್ ಇದೆ ಅಂದರೆ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ RP = ನೀವು ಗೊತ್ತು ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ನೆನಪಿರಲಿ ಫಾರ್ಮುಲಾ. RP = R1 R2 / R1 + R2, ಜಸ್ಟ್ ಲೈಕ್ ಕೆಪಾಸಿಟೆನ್ಸ್ ಸೀರೀಸ್ ಇದ್ದಂಗೆ ಇಲ್ಲಿ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಉಲ್ಟಾ ಆಗುತ್ತೆ ಹೌದಾನೆ. ಸೊ 3 × 2 / 3 + 2 ಅಂದರೆ ಇಟ್ ವಿಲ್ ಬಿ 1.2 ohm ಎಫೆಕ್ಟಿವ್ ರೆಸಿಸ್ಟೆನ್ಸ್ ಹೌದಾನೆ. ಆಲ್ಸೋ ಎಫೆಕ್ಟಿವ್ EMF ಇನ್ ಪ್ಯಾರಲಲ್, ಈ ಫಾರ್ಮುಲಾ ಗೊತ್ತು ನಿಮಗೆ. ವೆನ್ 2 cells ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಎಫೆಕ್ಟಿವ್ EMF ಡೆರಿವೇಷನಲ್ಲಿ ಮಾಡಿರ್ತೀನಿ ನಾನು. εp/RP = ε1/R1 + ε2/R2. ಸೊ ಇದರಿಂದ ಯು ಕ್ಯಾನ್ ಕ್ಯಾಲ್ಕುಲೇಟ್ εp ಕ್ಯಾಲ್ಕುಲೇಟ್ ಮಾಡೋಣ. ಸೊ ದೇರ್ ಫೋರ್ εp ಆಗಿರಲಿ, ಉಳಿದಿದ್ದು RP 1.2 ohm ಬಂದಿದೆ, ಇಲ್ಲಿ ಮಾಡಿದ್ದೀವಿ ಹೌದಾನೆ. ಅದೇ ಥರ ε1 6/3, ε2/R2 ಅಂದರೆ 4/2 ಹೌದಾನೆ. ಸೊ 3/2, 3 1s 3 2s, ಇಲ್ಲೂ 2 ಬರುತ್ತೆ, 2 1s 2 2s, ಇಲ್ಲೂ 2 ಬರುತ್ತೆ. ಸೊ ದೇರ್ ಫಾರ್ εp = 1.2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 2 + 2 ಅಂದರೆ 4 × 1 + 2 ದಟ್ ಈಸ್
4.8 ವೋಲ್ಟ್. ಹಂಗಾದ್ರೆ ಎರಡರದ್ದು ಸೆಲ್ಸ್ದು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಎಫೆಕ್ಟಿವ್ ಇ ಎಮ್ ಎಫ್ ಹೌದಾ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 4.8 ವೋಲ್ಟ್. 4.8 ವೋಲ್ಟ್ ನೋಡಿ, ಒಂದು 6 ವೋಲ್ಟ್ ಇತ್ತು, ಇನ್ನೊಂದು 4 ವೋಲ್ಟ್ ಇತ್ತು. ಬಟ್ ಯಾವ ಪ್ಯಾರಲಲ್ ಮಾಡ್ತೀವೋ ಇಟ್ ಬಿಕಮ್ಸ್ 4.8 ವೋಲ್ಟ್. 4.8 ವೋಲ್ಟ್. ಸೊ ಇದು ಎಪ್ಸಿಲಾನ್ ಪಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಹೌದಾನೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಟೋಟಲ್ ಕರೆಂಟ್ ಐ ಕ್ಯಾಲ್ಕುಲೇಟ್ ಮಾಡೋಣ ಹೌದಾನೆ. ಸೊ ನೋಡಿ ದ ಟೋಟಲ್ ಕರೆಂಟ್ ಐ ವಿಲ್ ಬಿ ಕೊಟ್ಟು ಇಲ್ಲಿ ಮಾಡಿದ್ದೀನಿ, ಇದಾದಮೇಲೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹೌದಾನೆ. ಸೊ ಟೋಟಲ್ ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು ಹೌದಾ, ಐ ಈಸ್ ಈಕ್ವಲ್ ಟು ಎಪ್ಸಿಲಾನ್ ಡಿವೈಡ್ ಬೈ ಆರ್ ಪ್ಲಸ್ ಆರ್. ಇದು ಎರಡು ಸೆಲ್ಸ್ ಪ್ಯಾರಲಲ್, ದೇರ್ಫೋರ್ ಎಪ್ಸಿಲಾನ್ ಪಿ ಎಫೆಕ್ಟಿವ್ ಇ ಎಮ್ ಎಫ್ ಇನ್ ಪ್ಯಾರಲಲ್, ಸ್ಮಾಲ್ ಆರ್ ಬದಲು ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಇಲ್ಲಿ ಆರ್ ಪಿ ಮಾಡಿದ್ದೀನಿ ಅಷ್ಟೇ ಹೌದಾನೆ. ಸೊ ಅದನ್ನ ಆರ್ ಪಿ ಸಫಿಕ್ಸ್ ಪಿ ಮಾಡಿದ್ದೀನಿ ಆಯಿತಾ. ಯು ಕ್ಯಾನ್ ಸಿ. ಸೊ ದೇರ್ಫೋರ್ ದ ಟೋಟಲ್ ಕರೆಂಟ್ ಐ ಈಸ್ ಈಕ್ವಲ್ ಎಪ್ಸಿಲಾನ್ ಪಿ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಪಿ. ಸೊ ಎಪ್ಸಿಲಾನ್ ಪಿ ಇದೆ 4.8, ಕ್ಯಾಪಿಟಲ್ ಆರ್ 8 ಓಮ್, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇದು 8 ಓಮ್ ಹೌದಾ. ಸೊ ನೆಕ್ಸ್ಟ್ ಇದೆ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಟೂ ಸೆಲ್ಸ್, ದಟ್ ಈಸ್ 1.2 ಓಮ್. 1.2 ಓಮ್. ಸೊ 4.8 ಡಿವೈಡ್ ಬೈ 8 ಪ್ಲಸ್ 1.2 9.2. ಎರಡನ್ನೂ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 0.5217 ಆಂಪಿಯರ್. ಹಾಗೆ ಟೋಟಲ್ ಕರೆಂಟ್ ಎಷ್ಟಿದೆ, ಐ ಈಸ್ ಈಕ್ವಲ್ ಟು 0.5217 ಆಂಪಿಯರ್ ಆಯಿತಾ. ಸೊ ಹಾಗಾದರೆ ಟೋಟಲ್ ಕರೆಂಟ್ ಗೊತ್ತಾಯಿತು. ಈ ಟೋಟಲ್ ಕರೆಂಟ್ ಇಲ್ಲಿಂದ ಫ್ಲೋ ಆಗ್ತಿರೋ ಟೋಟಲ್ ಕರೆಂಟ್ ಎಷ್ಟಿದೆ ಇಷ್ಟಿದೆ. ಹಾಗಾದರೆ ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದಿಸ್ ರೆಸಿಸ್ಟೆನ್ಸ್, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಹೌದಾನೆ. ಸೊ ಪಿ ಡಿ ಅಕ್ರಾಸ್ 8 ಓಮ್ ರೆಸಿಸ್ಟರ್. ಹಾಗಾದರೆ ಈ ತುದಿಗೂ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗ್ತಾ ಇದೆ, ಯಾಕಂದರೆ ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಹೌದಾನೆ. ದಟ್ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ 8 ಓಮ್ ರೆಸಿಸ್ಟರ್, ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್, ಓಮ್ಸ್ ಲಾ. ದೇರ್ಫೋರ್ ಐ ಕರೆಂಟ್ ಇದೆ 0.5217 ಇಂಟು ದ ರೆಸಿಸ್ಟೆನ್ಸ್ 8, ದೇರ್ಫೋರ್ ವಿ ಈಸ್ ಈಕ್ವಲ್ ಟು 4.174 ಆಂಪಿಯರ್ ಅಲ್ಲ, ಇಟ್ ಈಸ್ ವೋಲ್ಟ್ ಹೌದಾನೆ. ಸೊ ಹಾಗಾದರೆ ಇವೆರಡು ತುದಿ ನಡುವೆ 4.174 ಅಷ್ಟು ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ. ದಟ್ ಇಸ್ ದ ಪಿ ಡಿ ಅಕ್ರಾಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಇವಾಗ ನಾವೇನು ಮಾಡೋಣ, I1 ಮತ್ತು I2 ಕ್ಯಾಲ್ಕುಲೇಟ್ ಮಾಡೋಣ ಹೌದಾ. ಸೊ ದೇರ್ಫೋರ್ ಕರೆಂಟ್ ಫ್ರಮ್ ದ ಫಸ್ಟ್ ಸೆಲ್ ಅಥವಾ ಕರೆಂಟ್ ಡ್ರಾನ್ ಫ್ರಮ್ ದ ಫಸ್ಟ್ ಸೆಲ್ಲಿಂದ ಎಷ್ಟು ಕರೆಂಟ್ ಡ್ರಾ ಮಾಡ್ತಾ ಇದ್ದೀವಿ, ದಿಸ್ ಇಸ್ ದ ಫಸ್ಟ್ ಸೆಲ್ ಹೌದಾನೆ. ಈ ಫಸ್ಟ್ ಸೆಲ್ಲಿಂದ ಎಷ್ಟು ಕರೆಂಟ್ I1 ಎಷ್ಟು ಬರ್ತಾ ಇದೆ ನೋಡೋಣ ಹೌದಾನೆ. ಸೊ ಕರೆಂಟ್ ಡ್ರಾನ್ ಫ್ರಮ್ ದ ಫಸ್ಟ್ ಸೆಲ್, ಕರೆಂಟ್ ಡ್ರಾನ್ ಫ್ರಮ್ ದ ಫಸ್ಟ್ ಸೆಲ್ ಇಲ್ಲಿದೆ ನೋಡಿ ಆಯಿತಾ. ಸೊ I1 ಈಸ್ ಈಕ್ವಲ್ ಟು ನೋಡಿ ಫಾರ್ಮುಲಾ ಎಪ್ಸಿಲಾನ್ 1 ಮೈನಸ್ ವಿ ಡಿವೈಡ್ ಬೈ ಆರ್. ಎಲ್ಲಿಂದ ಬಂತಿದ್ದು ಅಂದರೆ ದ ಫಾರ್ಮುಲಾ ಎಪ್ಸಿಲಾನ್ ಈಸ್ ಈಕ್ವಲ್ ಟು ವಿ ಮೈನಸ್ ಐ ಆರ್ ಕರೆಕ್ಟ್. ದೇರ್ಫೋರ್ ವಿ ಈಸ್ ಈಕ್ವಲ್ ಎಪ್ಸಿಲಾನ್ ಮೈನಸ್ ಐ ಆರ್ ಫಾರ್ಮುಲಾ ಕರೆಕ್ಟಾ. ವಿ ಈಸ್ ಈಕ್ವಲ್ ಟು ಹೌದಾ ಎಪ್ಸಿಲಾನ್ ಮೈನಸ್ ಐ ಆರ್. ವಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ಮೈನಸ್ ಐ ಆರ್ ಅಂದರೆ ಆಲ್ವೇಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಚಿಕ್ಕದಿರುತ್ತೆ, ಇ ಎಮ್ ಎಫ್ ಜಾಸ್ತಿ ಇರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಆಲ್ವೇಸ್ ಟರ್ಮಿನಲ್ ಪಿ ಡಿ ವಿಲ್ ಬಿ ಲೆಸ್ ದ್ಯಾನ್ ದ ಇ ಎಮ್ ಎಫ್. ಸೊ ಈ ಫಾರ್ಮುಲಾ ಗೊತ್ತು. ಸೊ ನನಗೆ ಬೇಕಾದ್ರೆ ಕರೆಂಟ್, ದೇರ್ಫೋರ್ ಐ ಆರ್ ವಿಲ್ ಬಿ ಈಕ್ವಲ್ ಟು ಎಪ್ಸಿಲಾನ್ ಮೈನಸ್ ವಿ. ಐ ಆರ್ ಈ ಕಡೆ ತಂದು ಇನ್ನು ಈ ಕಡೆ ಕಳಿಸ್ತೆ ಅಷ್ಟೇ. ದೇರ್ಫೋರ್ ಐ ಈಸ್ ಈಕ್ವಲ್ ಟು ಎಪ್ಸಿಲಾನ್ ಮೈನಸ್ ವಿ ಡಿವೈಡ್ ಬೈ ಆರ್. ನೋಡಿ ಅದನ್ನೇ ಬರ್ತೀನಿ. ಇಲ್ಲಿ ಫಸ್ಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೇರ್ಫೋರ್ ಇ ಎಮ್ ಎಫ್ ದ ಫಸ್ಟ್ ಸೆಲ್, ವಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಎರಡಕ್ಕೂ, ಆರ್ ಬದಲು R1 ನೋಡಿ ಅದನ್ನೇ ಫಾರ್ಮುಲಾ ಇಲ್ಲಿ ಬರ್ತೀನಿ, ಸೇಮ್ ಫಾರ್ಮುಲಾ ಎವ್ರಿ ಟೈಮ್. ಸೊ ದೇರ್ಫೋರ್ ದ ಕರೆಂಟ್ ಡ್ರಾನ್ ಫ್ರಮ್ ದ ಫಸ್ಟ್ ಸೆಲ್ I1 ವಿಲ್ ಬಿ ಈಕ್ವಲ್ ಟು ಎಪ್ಸಿಲಾನ್ 1 ಮೈನಸ್ ವಿ ಡಿವೈಡ್ ಬೈ R1 ಫಸ್ಟ್ ಸೆಲ್ಲಿಗಾದರೆ ಆಯಿತಾ. ಸೊ ಎಪ್ಸಿಲಾನ್ 1 ಇ ಎಮ್ ಎಫ್ ದ ಫಸ್ಟ್ ಸೆಲ್ 6 ವೋಲ್ಟ್ ಮೈನಸ್ ವಿ 4.17 ವೋಲ್ಟ್ ಇದು ಇಲ್ಲಿ ಮಾಡಿದ್ದೀವಿ, ಡಿವೈಡ್ ಬೈ ಇಂಟರ್ನ್ಯಾಷನಲ್ ಫಸ್ಟ್ ಸೆಲ್ ಮಾಡಿ ಹೌದಾ. ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 0.61 ಆಂಪಿಯರ್. 0.61 ಆಂಪಿಯರ್ ಅಂದರೆ ಕರೆಂಟ್ ಇದೆಯಲ್ಲ, ದಿಸ್ ಕರೆಂಟ್ I1 ವಿಲ್ ಬಿ ಈಕ್ವಲ್ ಟು 0.61 ಆಂಪಿಯರ್. 0.61 ಆಂಪಿಯರ್ ಕರೆಂಟ್ ಬರ್ತಾ ಇರುತ್ತೆ ಹೌದಾನೆ. ಅದೇ ಥರ ಕ್ಯಾನ್ ಕ್ಯಾಲ್ಕುಲೇಟ್ I2. ಏನು ಕ್ಯಾಲ್ಕುಲೇಟ್ ಮಾಡೋಣ, I2 ಸೇಮ್ ಅದೇ ಥರ ಅಂದರೆ ಕರೆಂಟ್ ಡ್ರಾನ್ ಫ್ರಮ್ ಸೆಕೆಂಡ್ ಸೆಲ್ I2 ವಿಲ್ ಬಿ ಈಕ್ವಲ್ ಟು ಎಪ್ಸಿಲಾನ್ 2 ಮೈನಸ್ ವಿ ಡಿವೈಡ್ ಬೈ R2. ಎಪ್ಸಿಲಾನ್ 2 ಒಂದು ಇ ಎಮ್ ಎಫ್ ಆಫ್ ದ ಸೆಕೆಂಡ್ ಸೆಲ್ ಮೈನಸ್ ವಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡ್ ಬೈ R2 ಇಂಟರ್ನ್ಯಾಷನಲ್ ಸೆಕೆಂಡ್ ಸೆಲ್. ಇಟ್ ವಿಲ್ ಬಿ ಸಮ್ 0.087 ಆಂಪಿಯರ್ ಬರುತ್ತೆ. ಮೈನಸ್ 0.087 ಆಂಪಿಯರ್. ದಿಸ್ ಇಸ್ ದ ಕರೆಂಟ್ ಡ್ರಾನ್ ಫ್ರಮ್ ದ ಸೆಕೆಂಡ್ ಸೆಲ್ ಆಯಿತಾ. ಸೊ ಇಷ್ಟು ಮಾಡಿದ್ರೆ ವಿಲ್ ಗೆಟ್ 5 ಮಾರ್ಕ್ಸ್ ಆಯಿತಾ. ಸೊ ಡಿವೈಡ್ ಮಾಡಿರ್ತಾರೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತ. ಸೊ ನೀವು ಮಾಡ್ಕೊಳ್ಳಿ ಹೌದಾ. ಮೋಸ್ಟ್ಲಿ ಆರ್ ಪಿ ಎಪ್ಸಿಲಾನ್ ಪಿ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ 2 ಮಾರ್ಕ್ಸ್. ಇಲ್ಲಿ ತನಕ ಮಾಡಿದ್ರೆ 2 ಮಾರ್ಕ್ಸ್. ಟೋಟಲ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅನದರ್ 1 ಮಾರ್ಕ್. I1 ಕ್ಯಾಲ್ಕುಲೇಟ್ ಮಾಡಿದ್ರೆ ಅನದರ್ 1 ಮಾರ್ಕ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅನದರ್ 1 ಮಾರ್ಕ್. ಟೋಟಲ್ 5 ಮಾರ್ಕ್ಸ್. ಈ ಥರ ಅವ್ರು ಡಿವೈಡ್ ಮಾಡಿರ್ತಾರೆ. 2 + 1 + 1 + 1 5 ಮಾರ್ಕ್ಸ್ ಆಯಿತಾ. ನಿಂಬರ್ ಇಲ್ಲಿ ಸ್ಟಾಪ್ ಮಾಡಿದರೆ 2 ಮಾರ್ಕ್ಸ್ ಆಯಿತಾ. ಇಲ್ಲಿ ಸ್ಟಾಪ್ ಮಾಡಿದರೆ 4 ಮಾರ್ಕ್ಸ್. ಈ ಥರ ದೇ ವಿಲ್ ಡಿವೈಡ್. ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಆ ಥರ ಇರುತ್ತೆ. ಸೊ ಅವ್ರು ಮಾಡ್ತಾರೆ.
ಆಯಿತಾ. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್, ಲಾಸ್ಟ್ ಪ್ರಾಬ್ಲಮ್. ಸೊ ಲಾಸ್ಟ್ ಪ್ರಾಬ್ಲಮ್ ಇದೇ ಥರ ಮಾಡಿಸಿ, ಬಟ್ ವ್ಯಾಲ್ಯೂಸ್ ಆರ್ ಡಿಫ್ರೆಂಟ್. ನೋಡಿ, ಲಾಸ್ಟ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ವೀಟ್ಸ್ಟೋನ್ ಬ್ರಿಡ್ಜ್. ಇನ್ ವೀಟ್ಸ್ಟೋನ್ ಬ್ರಿಡ್ಜ್ ದ 4 ರೆಸಿಸ್ಟರ್ಸ್ ಆರ್ ಎ ಬಿ 2 ಓಮ್, ಬಿ ಸಿ 3 ಓಮ್, ಸಿ ಡಿ 4 ಓಮ್ ಮತ್ತು ಡಿ ಎ 1 ಓಮ್. A cell of EMF 2 volt and negligible internal resistance is connected across AC, and a galvanometer of resistance 10 ohm is connected between B and D. ಹೌದಾನೆ, ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್. ಆದರೆ ಐ ಜಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. ವಾಟ್ ಈಸ್ ಆಸ್ಕಿಂಗ್ ಫಾರ್, ಈ ಕ್ಯಾಲ್ಕುಲೇಟ್ ದ ಐ ಜಿ ಅಂದರೆ ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. ಸೊ ಇದೇ ಥರ ಪ್ರಾಬ್ಲಮ್ ನಾವು ನೋಟ್ಸಲ್ಲಿ ಮಾಡಿದ್ದೀವಿ, ಬಟ್ ವ್ಯಾಲ್ಯೂಸ್ ಆರ್ ಡಿಫ್ರೆಂಟ್. ಸೊ ಫಸ್ಟ್ ಡಯಾಗ್ರಾಮ್ ಬರೆದುಬೋಣ. ಹೌದಾನೆ, ನೋಡಿ, ವೀಟ್ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್. ವೀಟ್ಸ್ಟೋನ್ ಬ್ರಿಡ್ಜ್ ಇದೇ ಥರ ಇರುತ್ತೆ. ಎ ಇಲ್ಲಿದ್ದರೆ, ಬಿ ಇಲ್ಲಿ, ಸಿ ಇಲ್ಲಿ, ಡಿ ಇಲ್ಲಿ. ದಿಸ್ ಈಸ್ ಪಿ, ದಿಸ್ ಈಸ್ ಕ್ಯೂ, ದಿಸ್ ಈಸ್ ಆರ್, ದಿಸ್ ಈಸ್ ಎಸ್. ಪಿ ಬೈ ಕ್ಯೂ ಇಸ್ ಕೂಡ ಆರ್ ಬೈ ಎಸ್. ಇದು ಕರೆಕ್ಟಾಗಿರ್ಬೇಕು ಆಯಿತಾ. ಕೆಲವೆಲ್ಲ R1, R2, R3, R4 ಅಂತ ಯೂಸ್ ಮಾಡ್ತಾರೆ, ನೆನ್ಪಿಡಿ. ಪಿ ಬೈ ಕ್ಯೂ ಅಂದರೆ R1 ಬೈ R2 ಇಸ್ ಕೂಡ R3 ಬೈ R4 ಆ ಥರನೂ ನೆನ್ಪಿಟ್ಕೋಬೋದು. ಹೌದಾನೆ. ಸೊ ಎ ಬಿ ಸಿ ಡಿ ಮಾತ್ರ ಕರೆಕ್ಟಾಗಿ ಸೈಕ್ಲಿಗಾಗಿ ಕೊಡಬೇಕು. ಸೊ ನೋಡಿ, ಅವ್ನು ಕರೆಕ್ಟಾಗಿ ಅವ್ನು ಯಾವ ಥರ ಹೇಳಿದಾನೆ ಅದೇ ಥರ ಡಯಾಗ್ರಾಮ್ ಬರೆದೀವಿ. ಹೌದಾನೆ, ಎ ಬಿ ಸಿ ಡಿ. ಸೊ ಬಿ ಡಿ ನಡುವೆ ಈಗ ಗ್ಯಾಲೋಮೀಟರ್ ಇದೆ 10 ಓಮ್. ಹೌದಾನೆ, ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಬಿಟ್ವೀನ್ ಎ ಸಿ ಅಂತ ಹೇಳಿದ್ರೆ ಎ ಸಿ ಮಧ್ಯೆ 2 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ ಆಫ್ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್. ಹೌದಾನೆ, ದ ರೆಸಿಸ್ಟೆನ್ಸ್ ಆಫ್ ಎ ಬಿ ಇಸ್ 2 ಓಮ್ ಅಂತ ಹೇಳಿದಾನೆ, ಬಿ ಸಿ ಇಸ್ 3 ಓಮ್. ಹೌದಾ, ಎ ಡಿ ಈಸ್ 1 ಓಮ್ ಆ್ಯಂಡ್ ಸಿ ಡಿ ಈಸ್ 4 ಓಮ್. ಇದೇ ಥರ ಮಾಡಿದ್ದಾನೆ. ಹೆಂಗೆ ಪ್ರಾಬ್ಲಮ್ ಮಾಡಿದ್ದಾನೆ ಅದೇ ಥರ ನೀನು ಬರಿತಾ ಹೋಗಬೇಕು. ಹೌದಾನೆ. ನೆಕ್ಸ್ಟ್ ನೋಡಿ, ಕರೆಂಟ್ ನೋಡಿ, ದ ಮೇನ್ ಕರೆಂಟ್ ಈಸ್ ಐ. ಬರೆದಿಲ್ಲ ನಾನಿಲ್ಲಿ. ಇಲ್ಲಿ I1 ಆಗುತ್ತೆ, ಇಲ್ಲಿ I2 ಆಗುತ್ತೆ, ಇಲ್ಲಿ ಬಂದಾಗ ಇದು I3 ಆಗುತ್ತೆ, ಇಲ್ಲಿ ದಿಸ್ ಬಿಕಮ್ಸ್ I3. ದಿಸ್ I3 ವಿಲ್ ಬಿ ಈಕ್ವಲ್ ಟು ಅಕಾರ್ಡಿಂಗ್ ಟು ಕಿರ್ಚಾಫ್ ಫಸ್ಟ್ ಲಾ, ದಟ್ ವಿಲ್ ಬಿ ಈಕ್ವಲ್ ಟು I1 ಮೈನಸ್ IG. ಹೌದಾ, ಇದೆಲ್ಲ ಗೊತ್ತು ನಿನಗೆ. ಅದೇ ಥರ ದಿಸ್ ಕರೆಂಟ್ ಇಸ್ I4, ಇಲ್ಲಿಂದ ಹೋಗ್ತಾರೆ ಕರೆಂಟ್ I4, ದಟ್ ವಿಲ್ ಬಿ ಈಕ್ವಲ್ ಟು I2 ಪ್ಲಸ್ IG ಕೂಡಿ ಇಲ್ಲಾಗುತ್ತೆ. ಹೌದಾ, ಇದೆಲ್ಲ ಮಾಡಿರ್ತೀವಿ. ಸೊ ಇಷ್ಟು ಡಯಾಗ್ರಾಮ್ ಬರೋದಾದ್ಮೇಲೆ ನಮಗೆ ಬೇಕಾದ್ರೆ IG ಕ್ಯಾಲ್ಕುಲೇಟ್ ಮಾಡಿ. ಶುಡ್ ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ದ ಗ್ಯಾಲೋನೋಮೀಟರ್. ಕರೆಂಟ್ ಥ್ರೂ ದ ಗ್ಯಾಲೋನೋಮೀಟರ್. ಸೊ ಮಗಳದು ಇದೇನು, ಸೊ ಶುಡ್ ಯೂಸ್ ದ ಕಿರ್ಚಾಫ್ ಯಾವುದು ವೋಲ್ಟೇಜ್ ರೂಲ್, KVL. ನೋಡಿ, ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಪ್ಲೈಯಿಂಗ್ KVL ಟು ಮೆಶ್ ABDA, ABDA ಈ ಮೆಶ್ಗೆ ಒಂದು ಕಿರ್ಚಾಫ್ ವೋಲ್ಟೇಜ್ ರೂಲ್ ಅಪ್ಲೈ ಮಾಡೋಣ. ಆಂಟಿ ಕ್ಲಾಕ್ ವೈಸ್ ಅಂದರೆ ಹಿಂಗೆ ಹೋಗೋಣ. ಆಂಟಿ ಕ್ಲಾಕ್ ವೈಸ್, ನಿನಗೆ ಸೈನ್ ಕನ್ವೆನ್ಷನ್. ನಮ್ಮ ದಿಕ್ಕಲ್ಲಿ ಹೋದರೆ ಪಾಸಿಟಿವ್, ಉಲ್ಟಾ ಬಂದರೆ ನೆಗೆಟಿವ್. ಹೌದಾನೆ. ನೋಡಿ, ವಿ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಯಾವಾಗ ಮೂವ್ ಆಗ್ತೀವಿ ನೋಡಿ, I1 ಇಂಟು 2 ಅಥವಾ -2 ಮೈನಸ್ ಆಗುತ್ತೆ, ಉಲ್ಟಾ ಬರುತ್ತೆ. ಸೊ -2I1, ದಿಸ್ ಒನ್ -2I1 ಪ್ಲಸ್ 1 ಇಂಟು I2. ನೋಡಿ, ಇಲ್ಲಿ 1 ಓಮ್ ಇದೆ, I2 ಒಂದೇ ದಿಕ್ಕಿನಲ್ಲಿ ಹೋಗ್ತಾಯಿದೆ. ಸೊ ಪ್ಲಸ್ 1 ಇಂಟು I2 ಮತ್ತು ಹಿಂಗೆ ಉಲ್ಟಾ ಹೋಗ್ತೀವಿ. ಸೊ -10 ಇಂಟು IG. ಈಗ ಇಂಟು ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲೋಮೀಟರ್ ಇಸ್ -10 ಇಂಟು IG, ದಟ್ ಈಸ್ ಈಕ್ವಲ್ ಟು 0. ದಟ್ ಈಸ್ ಫಸ್ಟ್ ಈಕ್ವೇಷನ್ ನಂಬರ್ 1. ಹೌದಾನೆ. ಅಗೇನ್ ಅಪ್ಲೈಯಿಂಗ್ KVL ಟು BDCB. ಎಲ್ಲಿದೆ BDCB ನೋಡಿ, BDCB ಈ ಮೆಶ್ಗೆ ಅಗೇನ್ ಆಂಟಿ ಕ್ಲಾಕ್ ವೈಸ್. ಹೌದಾನೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. -3 ಇಂಟು I1 ಮೈನಸ್ IG, -3 ಇಂಟು I1 ಮೈನಸ್ IG. ಮತ್ತು ಹಿಂಗೆ ಬರ್ತಾಯಿದ್ವಿ, ಕರೆಂಟ್ ಹಿಂಗೆ ಬರ್ತದೆ. ಸೊ 10 ಇಂಟು IG ಪ್ಲಸ್ 10 ಇಂಟು IG ಮತ್ತು ಪ್ಲಸ್ ಹಿಂಗೆ ಜೊತೆಲಿ ಹೋಗ್ತೀವಿ. ದೇರ್ ಫಾರ್ 4 ಇಂಟು I2 ಪ್ಲಸ್ IG, 4 ಇಂಟು I2 ಪ್ಲಸ್ IG, ದಟ್ ಈಸ್ ಈಕ್ವಲ್ ಟು 0. ಇನ್ನು ಬ್ರಾಕೆಟ್ ಓಪನ್ ಮಾಡೋಣ. ಅದು ನೋಡಿ, -3I1 ಇರೋದು ಒಂದೇ, ದೇರ್ ಫಾರ್ -3I1 ಬರೆದೆ. I2 ಇರೋದು ನೋಡಿ 4I2, ಇಲ್ಲೊಂದು 4I2 ಇದೆ, ಅದು 4I2 ಬರ್ತೀನಿ. IG ಇರೋದು ನೋಡಿ, ಇಲ್ಲೊಂದು IG ಇದೆ, ಇಲ್ಲೊಂದು IG ಇದೆ. ಇದು -3IG, ಇದು ಪ್ಲಸ್ 4IG. ಆಯಿತಾ, ಕರೆಕ್ಟಾ? ಸೊ IG ಇಟ್ ಬಿಕಮ್ಸ್ 17IG. ಮತ್ತು ಇಲ್ಲೊಂದು 10IG ಇದೆಯಲ್ಲ, ಹೌದಾನೆ. ಸೊ ಎಲ್ಲ ಮಾಡಿದ್ರೆ ಇಟ್ ಬಿಕಮ್ಸ್ 17IG ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಇದು 10IG ಪ್ಲಸ್ 3IG, 13IG, 4IG ಅಂದರೆ ಇಟ್ ವಿಲ್ ಬಿ 17IG. ದಟ್ ಈಸ್ ಈಕ್ವಲ್ ಟು 0. ಈಕ್ವೇಷನ್ ನಂಬರ್ 2. ಈಕ್ವೇಷನ್ 1 ಆಯಿತು, ಈಕ್ವೇಷನ್ 2 ಆಯಿತು. ನೆಕ್ಸ್ಟ್ ಇನ್ನೊಂದು ಅಪ್ಲೈ ಮಾಡೋಕ್ಕೆ, ಇನ್ನೊಂದು ಮೆಶ್ ಉಳ್ಕೊಂಡಿದೆ. ಅದು ಅಪ್ಲೈಯಿಂಗ್ KVL ಟು ADCB. ನೋಡಿ, ADCB ಇದೊಂದು ಮೆಶ್, ADCB ಅಗೇನ್ ಆಂಟಿ ಕ್ಲಾಕ್ ವೈಸ್. ಇಲ್ಲೊಂದು ಬ್ಯಾಟ್ರಿ ಬಂದ್ಬಿಡುತ್ತೆ. ನಿನಗೊತ್ತೆ, ನೀವು ವೆನ್ ಯು ಆರ್ ಟ್ರಾವೆಲಿಂಗ್ ಇನ್ ಎ ಸರ್ಕ್ಯೂಟ್, ಇಫ್ ಯು ಜಂಪ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಬ್ಯಾಟ್ರಿನ ಕ್ರಾಸ್ ಮಾಡೋಕ್ಕಾರೆ ನೀನು ಪಾಸಿಟಿವ್ ಟರ್ಮಿನಿಂದ ನೆಗೆಟಿವ್ ಟರ್ಮಿನಲ್ಲಿಗೆ ಕ್ರಾಸ್ ಮಾಡಿದ್ರೆ ಇಟ್ಸ್ EMF ಇಸ್ ಟೇಕನ್ ಆಸ್ ಪಾಸಿಟಿವ್. ಆಯಿತಾ, ಅದು ನೆಗೆಟಿವಿಂದ ಪಾಸಿಟಿವ್, ನೆಗೆಟಿವ್. ಅದು ನೀವು ನೆನಪಲ್ಲಿ, ಪಾಸಿಟಿವಿಂದ ನೆಗೆಟಿವ್ ನೀನು ಜಂಪ್ ಮಾಡಿದ್ರೆ ಇಟ್ಸ್ EMF ಇಸ್ ಟೇಕನ್ ಆಸ್ ಪಾಸಿಟಿವ್. ಅದನ್ನೇ ಥರ ಮಾಡ್ತೇನೆ ನೋಡಿ. ಆಂಟಿ ಕ್ಲಾಕ್ ವೈಸ್ -1 ಇಂಟು I2. ನೋಡಿ, ಹಿಂಗೆ ಹೋಗ್ತಾ ಇದ್ದೀವಿ. ಸೊ ದೇರ್ ಫಾರ್ -1 ಇಂಟು I2. ನೆಕ್ಸ್ಟು ಆಯಿತಾ, ಮತ್ತು ಹಿಂಗೆ ಬಂದು ಇಲ್ಲಿ ಬರ್ತಾಯಿದ್ವಿ, ಮತ್ತು ಹಿಂಗೆ ಆಮೇಲೆ ಬ್ಯಾಟ್ರಿ ಆಮೇಲೆ ಮಾಡೋಣ, ಹಿಂಗೆ ಬರ್ತಿದ್ವಿ. ಸೊ ಅಷ್ಟು ಇಲ್ಲೂ ಅಷ್ಟೇ, -4 ಇಂಟು I2 ಪ್ಲಸ್ IG, -4 ಇಂಟು I2 ಪ್ಲಸ್ IG. ಆಮೇಲೆ ನೋಡಿ, ಬ್ಯಾಟ್ರಿ ಹಿಂಗೆ ಬರ್ತೀವಲ್ಲ,
ಸೊ ಇವರು ಹಿಂಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ನಾವು ಪಾಸಿಟಿವಿಂದ ನೆಗೆಟಿವ್ ಜಂಪ್ ಮಾಡ್ತೀವಿ. ಸೊ ದೇರ್ ಫಾರ್ ಇಟ್ಸ್ EMF ಇಸ್ +2 ಈಸ್ ಈಕ್ವಲ್ ಟು 0. ಇದು ಸೊ ಸೈನ್ ಕನ್ವೆನ್ಷನ್ ವೆರಿ ಇಂಪಾರ್ಟೆಂಟ್. ಈಕ್ವೇಷನ್ ನಂಬರ್ 3 ನೋಡಿ, 1 2 3 ಈಕ್ವೇಷನ್ ನನಗೆ ಬೇಕಾದ ಈಜಿ ನೋಡಿ. ಫಸ್ಟ್ 1 ಈಕ್ವೇಷನ್ ಮತ್ತು 2 ಈಕ್ವೇಷನಿಂದ I2ನ ತೆಗೆದುಬೋಣ. ವಿ ಕ್ಯಾನ್ I1ನ ಒಮಿಟ್ ಮಾಡೋಣ. ಈ I1ಅನ್ನು 3I1 -2I1 -3I1 ತೆಗೆದಾಕ್ಬಿಡ್ಬೇಕು ಈಕ್ವೇಷನ್ 1 and 2 ಇಂದ. ಸೊ ಆದ ಕಾರಣ ಏನು ಮಾಡ್ತೀನಿ ನೋಡಿ, ಈಕ್ವೇಷನ್ 1 ಮಲ್ಟಿಪ್ಲೈಡ್ ಬೈ 3 ಅಂದರೆ ನಂಬರ್ 3, ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ -6I1 ಆಗುತ್ತೆ. ಇದು ಈಕ್ವೇಷನ್ 2 ಮಲ್ಟಿಪ್ಲೈಡ್ ಬೈ 2, ಅವಾಗ ಇಟ್ ಬಿಕಮ್ಸ್ -6I1, ಅವಾಗ 6I1 -6I1 ಕ್ಯಾನ್ಸಲ್ ಆಗೋದು. ಹೌದಾನೆ, ಅದನ್ನೇ ಮಾಡಿದ್ದೀನಿ ನೋಡಿ. ಯು ಕ್ಯಾನ್ ಸಿ ಈಕ್ವೇಷನ್ 1 ಮಲ್ಟಿಪ್ಲೈಡ್ ಬೈ 3, ಈಕ್ವೇಷನ್ 1 ಮಲ್ಟಿಪ್ಲೈಡ್ ಬೈ ನಂಬರ್ 3, ಈಕ್ವೇಷನ್ 3 ಅಲ್ಲ. ಸೊ ಇಟ್ ಬಿಕಮ್ಸ್ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಷನ್ 1 ಇಟ್ ಬಿಕಮ್ಸ್ -6I1 ಇಲ್ಲಿ ಬರ್ತೀನಿ, +3I2 ಇಲ್ಲಿ ಬರ್ತೀನಿ, -30IG ಇಲ್ಲಿ ಬರ್ತೀನಿ ನೋಡಿ. ಆಯಿತಾ, ಇಸ್ ಈಕ್ವಲ್ ಟು 0. ಅದೇ ಥರ ಈಕ್ವೇಷನ್ 2 ಡಿವೈಡ್ ಬೈ ನಂಬರ್ 2, ಈಕ್ವೇಷನ್ 2ನ ನಂಬರ್ 2 ಇಂದ ಡಿವೈಡ್ ಮಾಡೋಣ. ಹೌದಾನೆ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಬಿಕಮ್ಸ್ -6I1 ಇಲ್ಲಿ ಬರ್ತೀನಿ, +8I2 ಇಲ್ಲಿ ಬರ್ತೀನಿ. ಹೌದಾನೆ, +34IG ಇಲ್ಲಿ ಬರ್ತೀನಿ, ಇಸ್ ಈಕ್ವಲ್ ಟು 0. ಆಯಿತಾ, ಇಸ್ ಈಕ್ವಲ್ ಟು 0 ನೋಡಿ. ಈಕ್ವೇಷನ್ ಈ ಎರಡು ಈಕ್ವೇಷನ್ ಅಬ್ಸರ್ವ್ ಮಾಡಿ. ಇಲ್ಲಿ -6I1 ಇದೆ, ಇಲ್ಲೂ -6I1 ಇದೆ. ಸೊ ಎರಡು ಸಪ್ರೇಟ್ ಮಾಡಬೇಕು ಅಂದರೆ ಇದನ್ನು ಸೈನ್ ಚೇಂಜ್ ಮಾಡೋಣ, ಕಳೆದುಬೋಣ. ಸೊ ಈ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಈ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಈ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು. ಆಯಿತಾ, ಎಲ್ಲ ಸೈನ್ ಚೇಂಜ್ ಮಾಡಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ -6I1 ಇದು +6 ಆಯಿತು, ಹೊಸ ಸೈನ್ ತಗೋಬೇಕು. +6I1 ಎರಡು ಕ್ಯಾನ್ಸಲ್ ಆಯಿತು. ಇಲ್ಲಿ +3I2 -8I2 ಇಟ್ ಬಿಕಮ್ಸ್ -5I2, ಇಟ್ ಬಿಕಮ್ಸ್ -5I2 ನೋಡಿ. ಇಲ್ಲಿ ಬರ್ತೀನಿ, ಯು ಕ್ಯಾನ್ ಸಿ ಹಿಯರ್ -5I2. ಇಲ್ಲಿ -30IG -34IG ಇಟ್ ಬಿಕಮ್ಸ್ -64IG ಇಸ್ ಈಕ್ವಲ್ ಟು 4. 0. ಇಟ್ ಈಸ್ ಈಕ್ವೇಷನ್ ನಂಬರ್ 4 ನೋಡಿ. ಇವಾಗ ನೋಡಿ ಈಕ್ವೇಷನ್ 3 ಮತ್ತು 4 ನೋಡಿ. ನಾವು ಅಬ್ಸರ್ವ್ ಈಕ್ವೇಷನ್ 3 ಆ್ಯಂಡ್ 4 ನಮಗೆ ಬೇಕಾದ IG, ಅದಕ್ಕೆ ಕೆಲಸ ಮಾಡೋದು ಇಷ್ಟರ ಸರ್ಕಸ್. ಆಯಿತಾ. ಸೊ ಈ ಥರ ಪ್ರಾಬ್ಲಮ್ ಕೂಡ ಇದೇ ಥರ ಮಾಡಿದ್ದೀನಿ. 3ಕ್ಕೂ KVL ಆಗಬೇಕು. ಆಯಿತಾ, ಈಕ್ವೇಷನ್ 1 2 ಅಲ್ಲಿ I1 ಕಳಿಬೇಕು. ನೆಕ್ಸ್ಟ್ ಈಕ್ವೇಷನ್ ಬಂದರೆ ಈಕ್ವೇಷನ್ ಜೊತೆಗೆ ಅದನ್ನ 4 ಅಂತ ಕರೀರಿ, ಅದ್ರ ಜೊತೆ 3ನ ಕಂಪೇರ್ ಮಾಡಿ ಇಲ್ಲಿ ಗೆಟ್ IG. ಹೌದಾನೆ ನೋಡಿ. ಇದರಲ್ಲಿ 5I2 ಇದೆ, ಇಲ್ಲಿ -5I2 ಇದೆ. ಅವೆರಡನ್ನೂ ಕೂಡ್ಬಿಟ್ರೆ ಈಕ್ವೇಷನ್ 3 + 4 ಇಲ್ಲಿ ಮಾಡಿದ್ದೀನಿ. ಈಕ್ವೇಷನ್ 3 + 4 ನೋಡಿ. ಈಕ್ವೇಷನ್ 3 + 4 ಮಾಡಿದ್ರೆ ಹೌದಾನೆ, ಇವೆರಡನ್ನ ಈಕ್ವೇಷನ್ ಕೂಡಿದ್ರೆ +5I2 -5I2 ಕ್ಯಾನ್ಸಲ್. ಉಳಿದಿದ್ದೇನು, ಇಲ್ಲಿ -4IG, ಇಲ್ಲಿ -64IG ಇಟ್ ಬಿಕಮ್ಸ್ -68IG +2 ಈಸ್ ಈಕ್ವಲ್ ಟು 0. ಹೌದಾನೆ, ನೀವು ಬೇಕಾದ್ರೆ ಮಾಡಿ, ಎರಡನ್ನೂ ಕೂಡ್ತಾವೆ ಅಷ್ಟೇ. LHS ಜೊತೆ RHS ಜೊತೆ. ಹೌದಾನೆ, ಇವೆಲ್ಲ ಕೂಡಿದು ಇದ್ರ ಜೊತೆಗೆ ಇಲ್ಲಿ 0 + 0 is 0, RHS ಬರ್ತೀನಿ ಅಷ್ಟೇ ನೋಡಿ. ಹಾಗಾದ್ರೆ ಇದು ಬಂತು ಈಕ್ವೇಷನ್. ಸೊ ನನಗೆ ಬೇಕಾದ್ರೆ IG, ದೇರ್ಫೋರ್ -68IG 2ನ ಕಡೆ ಕಳಿಸ್ಬಿಟ್ರೆ ಬಿಕಮ್ಸ್ -2. ಸೊ ದೇರ್ಫೋರ್ IG is equal to -2 divided by -68. -, cancel ಆಗಿ ಇಟ್ ಬಿಕಮ್ಸ್ 2/68. ದಟ್ ಈಸ್ ಈಕ್ವಲ್ ಟು 1s are 234, 1/34 ಆಂಪಿಯರ್. 1/34 ಆಂಪಿಯರ್. ಸೊ ನಾನೇನು 1/34 ಆಂಪಿಯರ್ ಅಂತ ಇಟ್ಟರೆ ಸಾಕು. ಅಥವಾ ಯು ಕ್ಯಾನ್ ಏನು ಮಾಡ್ಬೋದು, ನೀನು ಮಾಡಿದ್ರೆ ಇಟ್ ಬೇಕು ನೋಡಿ. ಇಲ್ಲಿ ಬರ್ತೀನಿ 0.03 ಆಂಪಿಯರ್ ಬರುತ್ತೆ. ಆನ್ಸರ್ ವಿಲ್ ಬಿ 0.03 ಆಂಪಿಯರ್. ಇಲ್ಲಿ ನೋಡಿ, ಇಲ್ಲಿ ಬರ್ತೀನಿ. ಸೊ 0.03 ಆಂಪಿಯರ್. ಹೌದಾ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಸೊಲ್ಯೂಷನ್ ಫಾರ್ ದ ಚಾಪ್ಟರ್ 3. ಸೊ ಆಲ್ ಆಫ್ ಯು ಅಬ್ಸರ್ವ್ ಇಟ್. ಆಯಿತಾ. ಸೊ ನೋಡೋಣ, ಐ ವಿಲ್ ಸೆಂಡ್ ದ ನೆಕ್ಸ್ಟ್ ಚಾಪ್ಟರ್. ಬಟ್ ಯು ಶುಡ್ ಪ್ರಿಪೇರ್ ಫಾರ್ ನೀಟ್ ಮತ್ತು CET. ಅವೇನು ಎಕ್ಸಾಮ್ ಕ್ಯಾನ್ಸಲ್ ಆಗೋಲ್ಲ, ಹೌದಾ. ಸೊ ಅದಕ್ಕೋಸ್ಕರ ನೀನು ಓದಲೇಬೇಕು. ನೋ ಅದರ್ ಆಪ್ಷನ್.